ವೇಣುಗೋಪಾಲ್ ಅವರು ನಿಮಗೆ ಫೋನ್ ಮಾಡಿದ್ರು ಕೆಪಿಸಿ ಅಧ್ಯಕ್ಷ ವಿಚಾರಕ್ಕೆ, ಹೌದಾ ಸರ್? ಚರ್ಚೆ ನಡೆದಿದೆ. ಅದು CM ಅವ್ರಿಗೆ ಹೇಳಿದೀವಿ, DCM ಅವ್ರಿಗೆ. ಅವ್ರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವ್ರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ್ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಕೊಡ್ಲಿ ಅಂತನಾ, ಹೆಂಗೆ ಸರ್? ಇಲ್ಲ ಅದನ್ನು DCM CM ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರ್ಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದೀವಿ ಯಾವ ರೀತಿ ಇರ್ಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರು ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಮೊನ್ನೆ ಹೇಳಿದೆ, ಅವ್ರಿಗೆ ಹೇಳಿದ್ವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷರಿಗೂ ಹೇಳಿದ್ವಿ. ಸೊ ಬಂದ್ಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗ್ಗೆ ನಾಳೆ CLP ಇದೆ, ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ. ನಾಳೆ CLP ಆದ್ಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರ ಅಥವಾ ಆಗದೆ ಇರ್ಬೋದು. ಎರಡು ಚಾನ್ಸ್ ಇದೆ, ಆಗ್ಬೋದು ಆಗದೆ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗ್ಬೇಕು ಅಂತಿರೋ ಯಾವ್ದ್ರೆ ಹೆಚ್ಚುವರಿ DCM? DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಸರ್, ವೇಣುಗೋಪಾಲ್ ಅವರು ನಿಮಗೆ ಫೋನ್ ಮಾಡಿದ್ರು ಕೆಪಿಸಿ ಅಧ್ಯಕ್ಷ ವಿಚಾರಕ್ಕೆ, ಹೌದಾ ಸರ್? ಚರ್ಚೆ ನಡೆದಿದೆ. ಅದು CM ಅವ್ರಿಗೆ ಹೇಳಿದೀವಿ, DCM ಅವ್ರಿಗೆ. ಅವ್ರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವ್ರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ್ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಕೊಡ್ಲಿ ಅಂತನಾ, ಹೆಂಗೆ ಸರ್? ಇಲ್ಲ ಅದನ್ನು DCM CM ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರ್ಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದೀವಿ ಯಾವ ರೀತಿ ಇರ್ಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರು ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಮೊನ್ನೆ ಹೇಳಿದೆ, ಅವ್ರಿಗೆ ಹೇಳಿದ್ವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷರಿಗೂ ಹೇಳಿದ್ವಿ. ಸೊ ಬಂದ್ಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗ್ಗೆ ನಾಳೆ CLP ಇದೆ, ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ. ನಾಳೆ CLP ಆದ್ಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರ ಅಥವಾ ಆಗದೆ ಇರ್ಬೋದು. ಎರಡು ಚಾನ್ಸ್ ಇದೆ, ಆಗ್ಬೋದು ಆಗದೆ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗ್ಬೇಕು ಅಂತಿರೋ ಯಾವ್ದ್ರೆ ಹೆಚ್ಚುವರಿ DCM? DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ.